ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಜೈ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಏನು ತಿಳ್ಕೊತಾ ಇದ್ದೀವಪ್ಪ ಅಂದರೆ, ನಿಮ್ಮ ಮೊಬೈಲ್ನಲ್ಲಿ ಬಹಳಷ್ಟು ಆ್ಯಡ್ಸ್ಗಳು ಏನಾದರೂ ಪ್ಲೇ ಆಗ್ತಾ ಇತ್ತಪ್ಪ ಅಂದ್ರೆ, ನೀವು ಹಾಗೆ ಮೊಬೈಲ್ ಯೂಸ್ ಮಾಡ್ತಾ ಇದ್ರು ಕೂಡ ನಿಮ್ಮ ಮೊಬೈಲ್ನಲ್ಲಿ ಆ್ಯಡ್ಸ್ಗಳು ಪ್ಲೇ ಆಗ್ತಾ ಇರುತ್ತೆ. ಅದು ಯಾವುದೇ ರೀತಿ ನೀವು ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇಲ್ಲಂದ್ರೂ ಕೂಡ ಆ್ಯಡ್ಸ್ ಬರ್ತಾ ಇರುತ್ತೆ. ಮತ್ತು ನಿಮ್ಮ ಜಿಯೋ ಸಿನಿಮಾ ಆಗಿರ್ಬೋದು, ಮತ್ತು ಇದೇ ರೀತಿ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಆಗಿರ್ಬೋದು, ಬೇರೆ ಬೇರೆ ಅಪ್ಲಿಕೇಶನ್ಗಳನ್ನ ನೋಡ್ತಾ ಇರ್ತಾರೆ. ಅದರಲ್ಲಿ ನಿಮಗೆ ನಿಮಿಷಕ್ಕೊಮ್ಮೆ ಅಥವಾ 5 ನಿಮಿಷಕ್ಕೊಮ್ಮೆ ನಿಮಗೆ ಆ್ಯಡ್ಸ್ಗಳು ಬರ್ತಾ ಇರುತ್ತೆ. ಆ್ಯಡ್ಸ್ಗಳನ್ನ ಬರಬಾರ್ದು ರೀತಿ ನೀವು ಯಾವ ರೀತಿ ಅದನ್ನ ಬಂದ್ ಮಾಡಬೇಕು ಅಥವಾ ಯಾವ ರೀತಿ ಪ್ರಿವೆಂಟ್ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಈಜಿಯಾಗಿ ಅದನ್ನು ಯಾವುದೇ ರೀತಿ ಆ್ಯಡ್ಸ್ಗಳು ಬರ್ದೇ ರೀತಿ ನೀವು ವೀಡಿಯೋಸ್ಗಳನ್ನ ಪ್ಲೇ ಮಾಡ್ಕೋಬೋದು. ಅದನ್ನ ಯಾವ ರೀತಿ ಮಾಡೋದಂತ ಟ್ರಿಕ್ ನಾನು ನಿಮಗೆ ಲೈವ್ಗೆ ತೋರಿಸ್ಕೊಡ್ತೀನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಫ್ರೆಂಡ್ಸು ಕೂಡ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಸಹಾಯ ಆಗುತ್ತೆ. ನೋಡಿ ಫ್ರೆಂಡ್ಸ್, ನೀವು ಈ ಟ್ರಿಕ್ನ ಯೂಸ್ ಮಾಡ್ಕೊಂಡ್ರೆ ಅಂತ ನೀವು ಎಲ್ಲ ರೀತಿ ಆ್ಯಪ್ಗಳ ಆ್ಯಡ್ಸ್ಗಳನ್ನ ಕೂಡ ನೀವು ಕ್ಲೋಸ್ ಮಾಡ್ಬೋದು. ಆದರೆ ನೀವು ಯೂಟ್ಯೂಬ್ನಲ್ಲಿ ಆ್ಯಡ್ಸ್ಗಳನ್ನ ಬಂದ್ ಮಾಡೋಕ್ಕಾಗೋದಿಲ್ಲ. ಅದು ಯಾಕಪ್ಪ ಅಂದರೆ ಅದನ್ನು ಕೂಡ ಹೇಳ್ತೀನಿ. ನೀವು ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇರ್ತಾರೆ, ಅದರಲ್ಲಿ ಆ್ಯಡ್ಸ್ಗಳು ಬಂದ್ ಆಯ್ತಪ್ಪ ಅಂದರೆ ನೀವು ಅಲ್ಲಿ ಯೂಟ್ಯೂಬ್ನಾಗ ವಿಡಿಯೋ ಮಾಡ್ತಾ ಇರ್ತಾರಲ್ಲ, ಯೂಟ್ಯೂಬರ್ಗೆ ಅದು ವೀಡಿಯೋಸ್ಗಳಿಗೆ ಆರ್ನ್ ಆಗ್ತಾ ಇರುತ್ತೆ ನೋಡಿ. ಅದು ಆರ್ನ್ ಆಗೋದಿಲ್ಲ ಅಂದರೆ ಅವ್ರಿಗೆ ಪೇಮೆಂಟ್ನ ಕೊಡೋದಕ್ಕಾಗೋದಿಲ್ಲ. ಅದಕ್ಕೆ ನೀವು ಯೂಟ್ಯೂಬ್ನಲ್ಲಿ ಯಾವುದೇ ರೀತಿ ಅದನ್ನು ಬಂದ್ ಮಾಡೋಕ್ಕಾಗೋದಿಲ್ಲ. ಅದನ್ನು ಬೇರೆ ರೀತಿ ಆ್ಯಪ್ಸ್ಗಳು ಇರುತ್ತೆ ನೋಡಿ. ಇರುತ್ತೆ ರೆಮಿನಿ ಎಡಿಟಿಂಗ್ ಅಪ್ಲಿಕೇಶನ್ ಆಗಿರ್ಬೋದು, ರೆಮಿನಿ ಅಂತ ಅಪ್ಲಿಕೇಶನ್ ಇದೆ. ಅದರಲ್ಲಿ ನೀವು ಫೋಟೋ ಬ್ಲರ್ನ ನೀವು ರಿಮೂವ್ ಮಾಡ್ಕೋಬೋದು, ಮತ್ತು ಈ ಜಾಗದಲ್ಲಿ HD ಆಗಿ ಕನ್ವರ್ಟ್ ಕೂಡ ಮಾಡ್ಕೋಬೋದು. ಅದರಲ್ಲಿ ನಿಮಗೆ 30 ಸೆಕೆಂಡ್ ಆ್ಯಡ್ಸ್ ಬರ್ತಾ ಇರುತ್ತೆ. ಇದನ್ನ ನೀವು ಎನೇಬಲ್ ಮಾಡ್ಕೊಡ್ರಪ್ಪ ಅಂದರೆ ನಿಮಗೆ ಅದರಲ್ಲಿ 30 ಸೆಕೆಂಡ್ ಆ್ಯಡ್ ಕೂಡ ಬರೋದಿಲ್ಲ. ಈಸಿಯಾಗಿ ನೀವು ಅದರಲ್ಲಿ ಹಾಗೆ ನೀವು ಫ್ರೀಯಾಗಿ ಮಾಡ್ಕೊಳ್ಬೋದು. ಮತ್ತು ಇನ್ನೊಂದು ನೋಡಿ, ಜಿಯೋ ಸಿನಿಮಾ ಅಂತ ಅಪ್ಲಿಕೇಶನ್ ಬರುತ್ತೆ. ಆ ಜಿಯೋ ಸಿನಿಮಾ ಅಪ್ಲಿಕೇಶನಲ್ಲಿ ನಿಮಗೆ ವಿಡಿಯೋ ನೋಡ್ತಾ ಇರುವಾಗ ಆ್ಯಡ್ಸ್ ಪ್ಲೇ ಆಗುತ್ತೆ. ಅದನ್ನ ಈ ಟ್ರಿಕ್ನ ಯೂಸ್ ಮಾಡ್ಕೊಂಡ್ರೆ ನಿಮಗೆ ಅದರಲ್ಲಿ ಒಂದು ಕೂಡ ಆ್ಯಡ್ಸ್ ಬರೋದಿಲ್ಲ. ನೀವು ಪೂರ್ತಿಯಾಗಿ ಮೂವಿ ನೋಡ್ತಾ ಇದ್ರಂದ್ರೂ ಕೂಡ ನಿಮಗೆ ಒಂದು ಆ್ಯಡ್ಸ್ ಬರೋದಿಲ್ಲ. ಈಸಿಯಾಗಿ ಫ್ರೀಯಾಗಿ ನೀವು ನೋಡ್ಕೋಬಹುದು. ನೋಡಿ, ಆ ಟ್ರಿಕ್ ಏನಪ್ಪ ಅಂದರೆ, ನೀವು ಈಸಿಯಾಗಿ ನಿಮ್ಮ ಮೊಬೈಲ್ನ ಸೆಟ್ಟಿಂಗ್ನಲ್ಲಿ ಹೋಗಬೇಕಾಗುತ್ತೆ. ಈಗ ನನಗೆ ಸೈಡಲ್ಲಿ ಸ್ಕ್ರೀನ್ ರೆಕಾರ್ಡ್ ಕೂಡ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನಿಮ್ಮ ಮೊಬೈಲ್ ಸೆಟ್ಟಿಂಗ್ನಲ್ಲಿ ಹೋಗಿಬಿಟ್ಟು ನೀವು ಸರ್ಚಲ್ಲಿ ನೀವು DNS ಅಂತ ಸರ್ಚ್ ಮಾಡ್ಕೋಬಹುದು. ಇಲ್ಲಾಂದರೆ ಮೋರ್ ಸೆಟ್ಟಿಂಗ್ಸ್ ಅಂತ ಅಥವಾ ಮೋರ್ ಕನೆಕ್ಷನ್ಸ್ ಅಂತ ಇರುತ್ತೆ ನೋಡಿ. ಆ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಪ್ರೈವೇಟ್ DNS ಅಂತ ನೀವು ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ಅಲ್ಲಿ ನಿಮಗೆ ಆಫ್ ಅಂತ ಒಂದು ಬಟನ್ ಇರುತ್ತೆ, ಮತ್ತು ಆಟೋಮೆಟಿಕ್ ಅಂತ ಇರುತ್ತೆ. ಇನ್ನೊಂದು ನಿಮಗೆ ಪ್ರೈವೇಟ್ DNS ಪ್ರೊವೈಡರ್ ಹಾಸ್ಟ್ ನೇಮ್ ಅಂತ ಕೂಡ ಒಂದು ಕೊಟ್ಟಿರ್ತಾರೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಥರ್ಡ್ ಆಪ್ಷನ್ ಕಾಣುತ್ತೆ ನೋಡಿ, ಪ್ರೈವೇಟ್ DNS ಪ್ರೊವೈಡರ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ನಾನು ನಿಮಗೆ ಒಂದು ಅಲ್ಲಿ ಕೋಟ ಕೊಟ್ಟಿದ್ದೀನಿ ನೋಡಿ, DNS.adgard.com ಅಂತ. ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಾನು ಯಾವ ರೀತಿ ಬರೆದಿದ್ದೀನೋ ಅದೇ ರೀತಿ ಅಲ್ಲಿ ಟೈಪ್ ಮಾಡ್ಕೊಳ್ಳಿ. ನೋಡಿ, ಆ ರೀತಿ ಟೈಪ್ ಮಾಡ್ಕೊಂಡು ನೀವು ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ನೀವು ಈಗ ಬೇಕಾದರೆ ಟ್ರೈ ಮಾಡ್ಕೋಬೋದು. ನಿಮ್ಮ ಹತ್ರ ಜಿಯೋ ಸಿಮ್ ಇತ್ತಪ್ಪ ಅಂದರೆ ನೀವು ಜಿಯೋ ಸಿನಿಮಾ ಅಂತ ಅಪ್ಲಿಕೇಶನ್ ಇದೆ ನೋಡಿ. ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ನೀವು ಎಷ್ಟು ಬೇಕೋ ಅಷ್ಟು ವೀಡಿಯೋಸ್ಗಳನ್ನ ನೋಡಿ ಅಥವಾ ಮೂವೀಸ್ಗಳನ್ನ ನೋಡಿ ವಾಚ್ ಮಾಡಿಕೊಂಡ್ರೆ ನಿಮಗೆ ಒಂದು ಕೂಡ ಆ್ಯಡ್ಸ್ ಬರೋದಿಲ್ಲ. ಮತ್ತು ನೀವು ಬೇರೆ ಅಪ್ಲಿಕೇಶನ್ಗಳನ್ನ ನೋಡ್ಕೋಬೋದು. ಮತ್ತು ಯೂಟ್ಯೂಬ್ನಲ್ಲಿ ಯಾವುದೇ ನೀವು ತಡೆಗಟ್ಟೋಕ್ಕಾಗೋದಿಲ್ಲ. ಅದಕ್ಕೆ ಅವ್ರು ಯೂಟ್ಯೂಬ್ನವರು ಪೇಮೆಂಟ್ ಕೊಡಬೇಕಾಗುತ್ತೆ. ಅದಕ್ಕೆ ಅವ್ರು ಯಾವುದೇ ರೀತಿ ಅದನ್ನು ಬಂದ್ ಮಾಡೋಕ್ಕಾಗೋದಿಲ್ಲ. ಯೂಟ್ಯೂಬ್ನಲ್ಲಿ ನಿಮಗೆ ಆ್ಯಡ್ಸ್ ಬರ್ತಾನೆ ಇರುತ್ತೆ. ಅದೇ ರೀತಿ ನೀವು ಅದನ್ನು ಆನ್ ಮಾಡ್ಕೊಂಡ್ರಪ್ಪ ನಿಮ್ಮ ಮೊಬೈಲ್ನಲ್ಲಿ ಯಾವುದೇ ರೀತಿ ಆ್ಯಡ್ಸ್ಗಳು ಬರೋದಿಲ್ಲ. ನಿಮಗೆ ಹಾಗೆ ಬ್ಯಾಕ್ಗ್ರೌಂಡ್ ಆ್ಯಡ್ಸ್ಗಳು ರನ್ ಆಗ್ತಾ ಇತ್ತು ಅಂದರೆ ಅದು ಕೂಡ ನಿಮಗೆ ಆಫ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಯ್ತಪ್ಪ ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತು ಹಾಗೆ ಇದೇ ರೀತಿ ಹೊಸ ವೀಡಿಯೋಸ್ಗಳು ಬೇಕಪ್ಪ ಅಂದರೆ ಇಲ್ಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಫ್ರೆಂಡ್ಸ್.